ವೆಲ್ಕಮ್ ಟು ಅವರ್ ಚಾನಲ್. ವಾಟ್ ಆರ್ ಕಿಲ್ ಝೋನ್ಸ್ ಮೀನ್ಸ್ ಇವತ್ತು ನಾವು ಕಿಲ್ ಝೋನ್ ಬಗ್ಗೆ ತಿಳ್ಕೊಂಡು ಹೋಗ್ತಿದ್ವಿ. ಮೀನ್ಸ್ ಸಿಂಪಲ್ ವರ್ಡ್ಸ್ ಅಲ್ಲಿ ಇರಬೇಕು ಅಂದ್ರೆ ಕಿಲ್ ಝೋನ್ಸ್ ಆರ್ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ಸ್ ಇನ್ ಎ ಡೇ ವೆನ್ ದ ಮಾರ್ಕೆಟ್ ಮೂವ್ಸ್ ದ ಮೋಸ್ಟ್ ಅಂಡ್ ಗಿವ್ಸ್ ಎ ಗುಡ್ ಟ್ರೇಡಿಂಗ್ ಆಪರ್ಚುನಿಟೀಸ್. ಮೀನ್ಸ್ ಅಂದ್ರೆ ಕಿಲ್ ಝೋನ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಕನ್ನಡದಲ್ಲಿ ಅಂದ್ರೆ ಈ ಮಾರ್ಕೆಟ್ ಯಾವಾಗಲೂ 24/7 ಒಂದೇ ತರ ಮೂವ್ಮೆಂಟ್ ಕೊಡಲ್ಲ. ಒಂದ್ಸಲ ಕನ್ಸಾಲಿಡೇಷನ್, ಒಂದ್ಸಲ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಆ ತರ ಮೀನ್ಸ್ ನಾವು ಯಾವಾಗ ಟ್ರೇಡ್ ಮಾಡೋದ್ರೆ ನಮಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂದ್ರೆ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ. ಆಲ್ಮೋಸ್ಟ್ ಅಲ್ಲಿ ಟ್ರೆಂಡಿಂಗ್ ಮಾರ್ಕೆಟ್ ನ ಎಲ್ಲರೂ ಇಷ್ಟಪಡೋದು, ಯಾಕಂದ್ರೆ ಇಟ್ ಗಿವ್ ಎನ್ ಗುಡ್ ಮೂಮೆಂಟ್ಸ್ ಟು ಟ್ರೇಡರ್ಸ್. ಸೊ ದಟ್ ಅದರಲ್ಲಿ ಈ ನಾವು ಟ್ರೇಡ್ ಮಾಡ್ಬೇಕಾದ್ರೆ ಆ ಟ್ರೆಂಡಿಂಗ್ ಮಾರ್ಕೆಟ್ ನ ಯಾವ ತರ ಐಡೆಂಟಿಫೈ ಮಾಡೋಕೆ ಕಿಲ್ ಝೋನ್ಸ್ ಅಂತ ನಾವು ಯೂಸ್ ಮಾಡ್ತೀವಿ. ಮೀನ್ಸ್ ಈ ಏಷ್ಯಾ ಸೆಷನ್ ಅಂತ ಬಂದ್ರೆ ಅದರೊಳಗಡೆ ಕಿಲ್ ಝೋನ್, ಲಂಡನ್ ಅಲ್ಲಿ ಅಂದ್ರೆ ಲಂಡನ್ ಕಿಲ್ ಝೋನ್, ನ್ಯೂಯಾರ್ಕ್ ಅಂದ್ರೆ ನ್ಯೂಯಾರ್ಕ್ ಕಿಲ್ ಝೋನ್. ಮೀನ್ಸ್ ಕಿಲ್ ಝೋನ್ಸ್ ಅಂದ್ರೆ ಏನಿಲ್ಲ, ಯಾವ ಟೈಮ್ ಅಲ್ಲಿ ಆ ಸೆಷನ್ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಮೀನ್ಸ್ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಪೀರಿಯಡ್ ಇರುತ್ತೆ. ಅದರೊಳಗಡೆ ಯಾವಾಗ ಮೋಸ್ಟ್ ವಾಲಟಿಲಿಟಿ ಇರುತ್ತೆ ಅಂಡ್ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ಬಿಗ್ ಪ್ಲೇಯರ್ಸ್ ಅವ್ರನ್ನ ಪೊಸಿಷನ್ ನ ಟ್ರಿಗರ್ ಮಾಡ್ತಾ ಇರ್ತಾರೆ, ಅದನ್ನ ಕಿಲ್ ಝೋನ್ಸ್ ಅಂತ ಹೇಳ್ತೀವಿ. ನಾವಾಗ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಕಿಲ್ ಝೋನ್ಸ್ ನ ಐಡೆಂಟಿಫೈ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿ. ಇಲ್ಲಿ ಇಂಡಿಕೇಟರ್ ಹೋಗ್ಬಿಟ್ಟು FX ಮಾರ್ಕೆಟ್ ಸೆಷನ್ಸ್ ಅಂತ ಹೊಡೆದ್ರೆ ಬರುತ್ತೆ 11.8K. ಇದು ಬೇರೆ ಬೇರೆ ಬರುತ್ತೆ ಅವಲ್ಲ, ಇದು FX ಮಾರ್ಕೆಟ್ ಸೆಷನ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಮೊದಲು ಕರೆಕ್ಟಾಗಿ ನೋಡ್ಕೊಳ್ಳಿ, GMT ಪ್ಲಸ್ ಇರೋದನ್ನ ಅದನ್ನ GMT ಪ್ಲಸ್ ಮೈನಸ್ 4 ಮಾಡ್ಕೊಬೇಕು. ನಿಮ್ಗೆ ಇಷ್ಟೇ ಅಂದ್ರೆ ಎಷ್ಟು ದಿವಸದ ಬೇಕು ಅನ್ನೋದನ್ನ ನೀವು ಬೇಕಾದ್ರೆ 12 ದಿವಸ, 15, ಎಷ್ಟು ಕಿಲ್ ಝೋನ್ಸ್ ಬೇಕು ಆ ಥರ ನೀವು ಹಿಂಗೆ ಹಾಕೊಬೋದು. ನನಗೆ ಎಕ್ಸಾಂಪಲ್ಗೆ 10 ಸಾಕು, 15 ಸಾಕಾಗುತ್ತೆ. ಮೀನ್ಸ್ ಇಲ್ಲಿ ಲಂಡನ್ ಫಸ್ಟ್ ಲಂಡನ್ ಅಲ್ಲ ಬರೋದು, ಇಲ್ಲಿ ಬರೋದು ಏಷ್ಯಾ ಸೆಷನ್ಸ್, ಏಷ್ಯಾ ಕಿಲ್ ಝೋನ್, ಏಷ್ಯಾ ಸೆಷನ್ ಅಲ್ಲಿ ಏಷ್ಯಾ ಕಿಲ್ ಝೋನ್. ಅಂಡ್ ಒನ್ ಥಿಂಗ್ ಇಂಪಾರ್ಟೆಂಟ್ ಅಲ್ಲಿ ಹೇಳೋದು ಮರ್ತೀನಿ ನಿಮಗೆ, ಇಲ್ಲಿ ಇದು UTC -4 ಅಲ್ಲಿ ಇರಬೇಕು ನಿಮ್ಮ ಟೈಮಿಂಗ್. ನ್ಯೂಯಾರ್ಕ್ UTC -5, UTC -4 ಅವೆರಡು ಇದಾಗ್ತಾ ಇರುತ್ತೆ. ಬಟ್ ನೀವಲ್ಲಿ UTC -4 ಮಾಡ್ಕೊಳ್ಳಿ. ಇಲ್ಲಿ UTC GMT -4 ನೋಡಿ, ಇಲ್ಲಿ ಇದು ನ್ಯೂಯಾರ್ಕ್ ಟೈಮಿಂಗ್ಸ್ ಅಲ್ಲಿ ಇರಬೇಕು. ಇದು UTC -5, ಇಲ್ಲಿ GMT -4 15. ಹಂಗೆ ಬರ್ತಾ ಕೆಳಗಡೆ ಇಲ್ಲಿ 22 ಅಂತ ಹಾಕಬೇಕು. ಮೀನ್ಸ್ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ನಾನು ಹೇಳ್ತಾ ಇರೋದು ಇಲ್ಲಿ ನ್ಯೂಯಾರ್ಕ್ ಟೈಮಿಂಗ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ, ನಾನು ಅದನ್ನ ಇಂಡಿಯನ್ ಮಾರ್ಕೆಟ್ ಟೈಮಿಂಗ್ಸ್ಗೆ ಅದನ್ನ ಕನ್ವರ್ಟ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೇನೆ. ಇಲ್ಲಿ 20, ಇಲ್ಲಿ 00. ಇದೆಲ್ಲ ಹೆಂಗಿರೋದು ಹಂಗೆ ಇರಲಿ. ದೆನ್ ಕೆಳಗಡೆ ಬಂದರೆ ಇಲ್ಲಿ ಲಂಡನ್ ಸೆಷನ್ ಬರುತ್ತೆ, ಲಂಡನ್ ಕಿಲ್ ಝೋನ್. ಲಂಡನ್ ಕಿಲ್ ಝೋನ್ ಯಾವಾಗ 2 o'clock ಸ್ಟಾರ್ಟ್ ಆಗ್ಬಿಟ್ಟು 5 o'clock ಎಂಡ್ ಆಗುತ್ತೆ ನ್ಯೂಯಾರ್ಕ್ ಟೈಮಿಂಗ್ಸ್ ಅಲ್ಲಿ. ಇಲ್ಲಿ ಟೋಕಿಯೋ ಅಲ್ಲ, ಇಲ್ಲಿ ನ್ಯೂಯಾರ್ಕ್ ಕಿಲ್ ಝೋನ್. ನ್ಯೂಯಾರ್ಕ್ ಕಿಲ್ ಝೋನ್ ಇದು 8 o'clock ಸ್ಟಾರ್ಟ್ ಆಗ್ಬಿಟ್ಟು 12 o'clock ಎಂಡ್ ಆಗುತ್ತೆ. ಮೀನ್ಸ್ ಇದೆಲ್ಲ ಬರ್ತದೆ. ಸಿಡ್ನಿ ನಮಗೆ ಬೇಕಾಗಿಲ್ಲ ನೋಡೋಣ, ಯಾವ್ದಕ್ಕಿಂತ ಇಂಪಾರ್ಟೆಂಟ್ ನೋಡಿ, ಎಲ್ಲ ಮಾರ್ಕ್ ರೈಟ್ ಇರಬೇಕು. ನಮಗೆ ಇದು ಬೇಕಾಗಿಲ್ಲ, ನಮಗೆ ಸಿಡ್ನಿ ಸೆಷನ್, ಅದರಿಂದ ಇದನ್ನ ನಾನು ತೆಗೆದೇ ಇರ್ತೀನಿ. ಕೆಳಗಡೆ ಬರುತ್ತಾ ಈ ಬಾಕ್ಸ್ ಇರೋದನ್ನ ಬರ್ಗರ್ ಮಾಡಿ, ಮತ್ತೆ ಇದನ್ನ ನಿಮ್ಗೆ ಹೆಂಗ್ ಬೇಕಂಗೆ ಇಕ್ಕೊಬೋದು. ಬಟ್ ಬ್ಯಾಕ್ಗ್ರೌಂಡ್ ಕಲರ್ ಮಾತ್ರ ತೆಗೆದುಬಿಡಿ ಒಂದು. ದೆನ್ ಕೆಳಗಡೆ ಬಂದರೆ ಹೆಂಗಿದೆಯೋ ಸೆಟ್ಟಿಂಗ್ ನಾರ್ಮಲ್. ದೆನ್ ಸ್ಟೈಲಿಗೆ ಹೋಗ್ಬಿಟ್ಟು ಇಲ್ಲಿ ಇನ್ಪುಟ್ಸ್ ಇನ್ ಸ್ಟೇಟಸ್ ಲೈನ್ನ ತೆಗಿರಿ, ಮತ್ತೆ ಟೇಬಲ್ಸ್ನ ತೆಗೆದುಬಿಡಿ ಅಷ್ಟೇ. ನೋಡಿ ಅವು ಬರುತ್ತೆ ಕಿಲ್ ಝೋನ್. ಬಂದಿದೆ ನೋಡಿ. ಇಲ್ಲಿ ನಮ್ಮ ಇಂಡಿಯನ್ ಟೈಮ್ ಆಗಿ ನಾನು ಕನ್ವರ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಟೈಮಿಂಗ್ಸ್. ಈ ಕೋಲ್ಕತ್ತಾ UTC +5:30, ಕರಾಚಿ ಕೋಲ್ಕತ್ತಾ 5:30. ಇವಾಗ ನಮ್ಮ ಏಷ್ಯಾ ಸೆಷನ್ ಎಲ್ಲಿ ಸ್ಟಾರ್ಟ್ ಆಗೋದು ಅಂದರೆ, ಏಷ್ಯಾ ಸೆಷನ್ ಕಿಲ್ ಝೋನು ಇಲ್ಲಿ ಇವಾಗ 5:30 ಮಾರ್ನಿಂಗ್ 5:30. ದೆನ್ ಇಟ್ ವಿಲ್ ಎಂಡ್ಸ್ ಅಟ್ 9:30. ಇದು ಏಷ್ಯಾ ಕಿಲ್ ಝೋನ್. ದೆನ್ ಇಲ್ಲಿಗೆ ಬಂದರೆ
11:30ಗೆ ಲಂಡನ್ ಕಿಲ್ ಝೋನ್ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು 2:30. ಇಲ್ಲಿ ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟ್ ಆಗೋದು ನ್ಯೂಯಾರ್ಕ್ ಕಿಲ್ ಝೋನ್ 5:30, ದೆನ್ ಅದು ಎಂಡ್ ಆಗೋದು 9:30 ಕಿಲ್ ಝೋನ್. ನೋಡಿ, ಈ ಥರ ನಾವು ಕಿಲ್ ಝೋನ್ಸ್ನ ನಾವು ಇಂಡಿಕೇಟರ್ ಮೂಲಕ ನಾವು ಐಡೆಂಟಿಫೈ ಮಾಡ್ಬೋದು. ಥ್ಯಾಂಕ್ ಯು.